ಅದ್ದೂರಿಯಾಗಿ ನಡೆದ ಮಾರಿಯಮ್ಮ ದೇವಿಯ 61ನೇ ವರ್ಷದ ಕರಗ ಜಾತ್ರಾ ಮಹೋತ್ಸವ. ತುಮಕೂರು ನಗರದ ಮಂಡಿಪೇಟೆಯಲ್ಲಿರುವ ಮಾರಿಯಮ್ಮ ನಗರದ ಶ್ರೀ ಮಾರಿಯಮ್ಮ ದೇವಿಯ 61ನೇ ವರ್ಷದ ಜಾತ್ರೆ ಮತ್ತು ಕರಗ ಬಹಳ ಅದ್ದೂರಿಯಾಗಿ ನೆರವೇರಿತು. ತುಮಕೂರು ಮಂಡಿಪೇಟೆಯ ಮಾರ್ಕೆಟ್, ಹಾರ್ಡ್ವೇರ್, ಸಿಮೆಂಟ್, ಕಬ್ಬಿಣ, ದಿನಸಿ ಅಂಗಡಿಗಳಲ್ಲಿ ಹಮಾಲಿಗಳಾಗಿ ಕೆಲಸ ಮಾಡುವ ಶ್ರಮಿಕರೇ ಹೆಚ್ಚು ವಾಸಿಸುವ ಮಾರಿಯಮ್ಮ ನಗರದ ಜನರ ಮಾನವ ಸಂಪತ್ತು ತುಮಕೂರು ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಶಾಸಕರಾದ ಜ್ಯೋತಿ ಗಣೇಶ್ ಹೇಳಿದರು. ಸ್ಲಂ ಜನಾಂದೋಲನ ಕರ್ನಾಟಕದ ಸಂಚಾಲಕರಾದ ಎನ್. ನರಸಿಂಹಮೂರ್ತಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮಾರಿಯಮ್ಮ ನಗರದ ಯುವಕರು ಸಂಘಟನೆಯ ಪ್ರೇರಣೆಯಿಂದ ವಸತಿ ಸಮುಚ್ಚಯವನ್ನು ಪುನರ್ವಸತಿ ಯೋಜನೆಯಲ್ಲಿ ಪಡೆದಿದ್ದಾರೆ. ಇಲ್ಲಿ ಸಂಘಟನೆ ಪ್ರಾರಂಭಿಸಿದಾಗ ಕೂಲಿ ಕಾರ್ಮಿಕರು ಚಿಂದಿ ಆಯುವ ಕೆಲಸ ಮಾಡುತ್ತಿದ್ದರು. ಈಗ ಮಕ್ಕಳು ಶಾಲೆಗೆ ಸೇರುವ ಮೂಲಕ ಬದಲಾಗಿದ್ದಾರೆ. ತುಮಕೂರು ನಗರದ ಬೆಳವಣಿಗೆಗೆ ಅಗತ್ಯವಾದ ಮಾನವ ಸಂಪತ್ತನ್ನು ಹೊಂದಿದ್ದು, ಮಾರಿಯಮ್ಮ ದೇವಿ ಜಾತ್ರೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ತಮ್ಮ ಜೀವನದ ಸಂತೋಷದ ಕ್ಷಣಗಳನ್ನು ಆನಂದಿಸುವ ಮೂಲಕ ಶ್ರಮಿಕರು ಹಬ್ಬವನ್ನು ಆಚರಿಸುವುದು ವಿಶೇಷವಾಗಿದೆ ಎಂದು ತಿಳಿಸಿದರು.